ಎಲ್ಲರಿಗೂ ನಮಸ್ಕಾರ. ನೆನ್ನೆ ನೈಟು ಮಹಾವತಾರ್ ನರಸಿಂಹ ಸಿನಿಮಾಗೆ ಹೋಗಿದ್ವಿ, ನಾನು ನನ್ನ ಮಗ ಅಮ್ಮ. ತುಂಬ ಚೆನ್ನಾಗಿತ್ತು. ನನಗೆ ಮುಂಚೆ ಗೊತ್ತಿರಲಿಲ್ಲ ಅದು ಆ್ಯನಿಮೇಷನ್ ಮೂವಿ. ನಾನೇನೋ ಆ್ಯಕ್ಟರ್ಸ್ ಇದ್ದಾರೆ ಅಂದ್ಕೊಂಡಿದ್ದೆ. ಬಟ್ ಆ್ಯನಿಮೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ನಿಜವಾದ ಥರನೇ. ಇವಾಗ ಭಕ್ತ ಪ್ರಹ್ಲಾದ ಎಷ್ಟು ಮುದ್ದಾಗಿದೆ ಮುಖ ಅಂದರೆ ಅಷ್ಟು ಕ್ಯೂಟಾಗಿದೆ ಮುಖಗಳು. ಒಂದೊಂದು ಎಷ್ಟು ಚೆನ್ನಾಗಿದೆ. ಆ ನೇಚರು, ನೀರು, ಮತ್ತು ಭಕ್ತ ಪ್ರಹ್ಲಾದ ದೇವ್ರನ್ನ ಧ್ಯಾನ ಮಾಡುವಾಗಲ್ಲ ಮೇಲಿಂದ ಒಂದು ಪಿಂಕ್ ಹೂ ಬೀಳುತ್ತೆ. ಆ ಹೂ ಎಷ್ಟು ಚೆನ್ನಾಗಿದೆ. ಆಮೇಲೆ ಒಂದೊಂದು ಸೀನಲ್ಲಿ ಆ ಪ್ರಹ್ಲಾದನ ದೇವ್ರು ಹೆಂಗೆ ಕಾಪಾಡ್ತಾರೆ. ಆಮೇಲೆ ಕೊನೆಗಂತೂ ತುಂಬ ಅಂದರೆ ಅದು ಹೇಳೋಕ್ಕಾಗಲ್ಲ ಪದಗಳಲ್ಲಿ, ನೋಡಿನೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆಮೇಲೆ ಮ್ಯೂಸಿಕ್ ರೆಕಾರ್ಡಿಂಗ್ ತುಂಬ ಚೆನ್ನಾಗಿದೆ. ಮಂತ್ರಗಳು ಮತ್ತು ಬೋಲ್ಸು, ಸಾಂಗ್ಸು, ಒಂದು ಪ್ರಹ್ಲಾದ ಚಿಕ್ಕ ವಾಯ್ಸ್ ಥರ ಒಂದು ಡಿಫ್ರೆಂಟಾಗಿದೆ. ಮತ್ತು ಕೊನೆಯಲ್ಲಿ ಒಂದು ನಮ್ಮ ಸಂಜೀತ್ ಹೆಗ್ಡೆ ವಾಯ್ಸ್ ಬಂದಾಗ ತುಂಬ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿದೆ. ಇದುವರೆಗೂ ಸಂಜೀತ್ ಹೆಗ್ಡೆ ಹಾಡಿರೋದೇ ಬೇರೆ. ಈ ಹಾಡಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಹಿಂದಿ ವರ್ಷನ್ ನಾವು ನೋಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಿನಿಮಾ. ಆಮೇಲೆ ಅಲ್ಲಿ ಮಾಲಲ್ಲಿ ಎಲ್ಲರೂ ಫ್ಯಾಮ್ಲಿ ಸಮೇತ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು. ನಮ್ಮ ಇಸ್ಕಾನ್ ಅವರು ಈ ಸಿನಿಮಾ ಡೈರೆಕ್ಷನ್ ಮಾಡಿರೋದು. ಸೊ ಅದರಲ್ಲಿ ಕೊನೆಯಲ್ಲಿ ತೋರಿಸ್ತಾರೆ ಪರಶುರಾಮ ನೆಕ್ಸ್ಟ್ ಬರುತ್ತೆ ಅಂತ. ಖುಷಿಯಾಗುತ್ತೆ. ಈ ಥರ ಸಿನಿಮಾಗಳು ಹೆಚ್ಚೆಚ್ಚು ಬರಬೇಕು. ಈಗಿನ ಜನ್ರೇಷನ್ಗೆ ಕಥೆಗಳು ಗೊತ್ತಿರಲ್ಲ. ಆಮೇಲೆ ಇನ್ನೊಂದು, ಆ ಸಿನಿಮಾ ನೋಡುವಾಗ ಎಷ್ಟು ಜ್ಞಾಪಕ ಬರುತ್ತೆ ಅಂದರೆ, ಗೊತ್ತು ಎಲ್ಲರಿಗೂ, ನಮಗೆಲ್ಲರಿಗೂ ಭಕ್ತ ಪ್ರಹ್ಲಾದ ಅಂದರೆ ಫಸ್ಟು ತಲೆಯಲ್ಲಿ ಮನಸ್ಸಲ್ಲಿ ನಿಂತಿರೋದು ನಮ್ಮ ಅಪ್ಪಾಜಿ, ನಟ ಸಾರ್ವಭೌಮ, ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್, ಮತ್ತು ನಮ್ಮೆಲ್ಲರ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ಸರ್, ಅಪ್ಪು ಸರು ಅದರಲ್ಲಿ ಎಷ್ಟು ಮುದ್ದಾಗಿ ಆ್ಯಕ್ಟ್ ಮಾಡಿದರು. ನಂಗೆ ತುಂಬ ಸೀನ್ಸಲ್ಲಿ ಅವ್ರು ಯಾವ್ಯಾವ ಆ್ಯಂಗಲಲ್ಲಿ ನಿಂತಿರ್ತಾರೆ ಅದನ್ನೇ ಜ್ಞಾಪಕ ಬರ್ತಾಯಿತ್ತು. ಅಪ್ಪು ಸರೇ ಜ್ಞಾಪಕ ಬರ್ತಾಯಿದ್ರು. ಈ ನಮ್ಮ ಕನ್ನಡ ಭಕ್ತ ಪ್ರಹ್ಲಾದ ಹಳೇದು ಅದೇನು ಸೀನ್ ಜ್ಞಾಪಕ ಬರ್ತಾಯಿತ್ತು. ಆಮೇಲೆ ಆನೆಗಳ ಹತ್ರ ತುಳ್ಸ ಕರ್ಕೊಂಬರ್ತಾರಲ್ಲ, ಆವಾಗ ನಂಗೆ ತುಂಬ ಇಷ್ಟ. ಅಪ್ಪು ಸರ್ ಅವಾಗ ಚಿಕ್ಕ ಮಗು ಇದ್ದಾಗ ಒಂಥರ ಮುದ್ದಾಗಿ ನಾರಾಯಣ ಹರಿ ನಾರಾಯಣ ಅಂತ ಮುದ್ದಾಗಿ ಹೇಳಿದರು. ಅದು ತುಂಬ ಜ್ಞಾಪಕ ಬರ್ತಾಯಿತ್ತು. ನಂಗೆ ಅನಿಸ್ತಾಯಿತ್ತು ಅವಾಗ ಆ ಸಿನಿಮಾ ನೋಡುವಾಗ ಅಪ್ಪು ಸರ್ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾಯಿದ್ರು ಈ ಸಿನಿಮಾ ನೋಡಿ ಅಂತ. ಆದರೆ ನೋಡಿ, ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಆ ಸಿನಿಮಾ ನೋಡಿ ಅಷ್ಟು ವರ್ಷ ಆದರೂ ಅವ್ರ ನಟನೆ, ಅವ್ರ ಆ್ಯಕ್ಟಿಂಗ್ ಹೆಂಗಿದೆ ಅಂದರೆ ಅಪ್ಪ ಮಗಂದು ನಮಗೆ ತಲೆಯಲ್ಲಿ ಹಂಗೆ ಬೇರೂರ್ಬಿಟ್ಟಿದೆ. ಈ ಸಿನಿಮಾಲಿ ಕೊನೆಲಂತೂ ತುಂಬ ಚೆನ್ನಾಗಿರುತ್ತೆ. ಆ ನರಸಿಂಹ ಅವತಾರ ದೇವ್ರು ಬಂದಾಗ ಸಿಂಹದ್ದು ಆ ರೂಪ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಿಸ್ ಮಾಡ್ದಿರ ನೋಡಬೇಕು. ಎಲ್ಲರೂ ಫ್ಯಾಮ್ಲಿ ಸಮೇತ ಮಕ್ಕಳು ನೋಡಲೇಬೇಕು. ನಾನು ಕೃಷ್ಣ ಡಿವೋಟಿ ಆಗಿರೋದ್ರಿಂದ ಇಸ್ಕಾನ್ ಅವರು ಈ ಸಿನಿಮಾ ಮಾಡಿರೋದು ತುಂಬ ಖುಷಿ. ಎಲ್ಲರ ಪರವಾಗಿ ನನಗೂ ಎಲ್ಲರೂ ತುಂಬ ಧನ್ಯವಾದಗಳು ಹೇಳಬೇಕು. ಇಸ್ಕಾನ್ ಅವರು ನೆಕ್ಸ್ಟ್ ಪರಶುರಾಮ ತೆಗಿತಾ ಇದ್ದಾರಂತೆ, ಅದಕ್ಕೂ ತುಂಬ ಕಾತರ ಇದೆ ಇದು ನೋಡೋಕ್ಕೆ. ಇದೇ ಥರ ಭಕ್ತಿ ಪ್ರಧಾನ ಚಲನಚಿತ್ರಗಳು ಇನ್ನೂ ಹೆಚ್ಚು ಬರಬೇಕು. ಇಸ್ಕಾನ್ ಅವರೇ ಮಾಡ್ಬೋದು, ಬೇರೆಯವರು ಮಾಡ್ಬೋದು. ಈ ಥರ ಇನ್ನೂ ಹೆಚ್ಚು ಚಲನಚಿತ್ರಗಳು ಬರಬೇಕು. ಆವಾಗ ನಮ್ಮ ಈಗಿನ ಮಕ್ಕಳಿಗೆ ಹಳೆ ಕಥೆಗಳೆಲ್ಲ ಒಬ್ಬೊಬ್ರಿಗೆ ಗೊತ್ತಿರಲ್ಲ, ಗೊತ್ತಾಗುತ್ತೆ. ಹೆಚ್ಚು ಭಕ್ತಿಯಲ್ಲಿ ಒಲವು ಬರುತ್ತೆ. ಸ್ಪಿರಿಚುವಲ್ ಮೂವೀಸು ಬರಬೇಕು. ಅದೊಂಥರ ಅದು ನೋಡಿ ಕಲಿಯೋದು ಇರುತ್ತೆ. ಸೊ ತುಂಬ ಖುಷಿ ಆಯಿತು. ಯಾರೂ ಮಿಸ್ ಮಾಡಬೇಡಿ, ಎಲ್ಲರೂ ನೋಡಲೇಬೇಕಾದ ಚಿತ್ರ ಮಹಾವತಾರ್ ನರಸಿಂಹ.